ಟೋಟಲ್ ವ್ಯಾಗ್ನರ್ ಎಕ್ಸ್ಪ್ರೆಸ್ಸೋ ಎರಡು ಸೇರಿ 300 ಗಾಡಿ ಇದೆ. ಬನ್ನಿ ಈ ಸತಿ 300 ಗಾಡಿ ತಂದಿದ್ದೀರಾ. ಇದೆ. SLV ಆಟೋ ಕನ್ಸಲ್ಟೆಂಟ್ ಅಂತ ಹೇಳಿದ್ರೆ ಕೆರೆಕೊಡಿ ರೋಡಿಗೆ ಬಂದ್ರೆ ಇರೋದು ಇದು ಒಂದೇ. ಇದು ಬಂದು ಎಕ್ಸ್ಪ್ರೆಸ್ಸೋ 2022 ಮಾಡಲು 235. ಅದು 3,35,000. ಇದು 3,65,000. ಇದು 22 ಇದು 23. 22 ಒಂದು 23 ಒಂದು. ಹೌದು, ಟೋಟಲ್ ವ್ಯಾಗ್ನರ್ 200 ವೆಹಿಕಲ್ಸ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ 10 ತಿಂಗಳಿಂದ 1 ವರ್ಷದವರೆಗೂ ಇದೆ. ಡೆಲಿವರಿ ಡೇಟ್ ಯಾವಾಗ ತಗೊಂತಾರೋ ಅಲ್ಲಿಂದ ಹಿಂದೆ ಏನಿರುತ್ತೋ ಎಲ್ಲಾನು ನಾನೇ ಕ್ಲಿಯರ್ ಮಾಡ್ಕೊಡ್ತೀನಿ. ಅದ್ರ ಮೇಲೆ ಯಾವ್ದೇ ಟ್ರಾಫಿಕ್ ಫೈನ್ಸ್ ಇರ್ಲಿ ಬೇರೆ ಏನೇ ಇದ್ರು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಎಲ್ಲಾ ಗಾಡಿಗೂ ಲೋನ್ ಆಪ್ಷನ್ ಕೊಡ್ತೀನಿ. A to Z ಎಲ್ಲಾ ಗಾಡಿಗೂ 23, 24, 22 ಯಾವ ಮಾಡಲ್ ತಗೊಂಡ್ರು ಲೋನ್ ಆಪ್ಷನ್ 22 ಬಂದು 3 ಲಕ್ಷ ಲೋನ್ ಆಗುತ್ತೆ. 25,000 ಎಕ್ಸ್ಟ್ರಾ ಕೊಟ್ರೆ 3,60,000ಕ್ಕೆ ಪೇಂಟಿಂಗು, ರಬ್ಬಿಂಗು, ಪಾಲಿಶ್, ಇಂಟೀರಿಯರ್ ಕ್ಲೀನು, ವೀಲ್ ಕ್ಯಾಪ್ ಎಲ್ಲ ನಿಮ್ಗೆ ಹಾಕೊಡ್ತೀವಿ ನಮ್ಮ ಆಫೀಸ್ ಕಡೆ. A to Z ಹಾಕೊಡ್ತೀರಾ. ಏನಣ್ಣ ಒಂದು ಕಿಲೋಮೀಟರ್ ಲೈನ್ ನಿಲ್ಸ್ಬಿಟ್ಟಿದ್ರ ವೆಹಿಕಲ್ ನ ಯಾವ ತಂದಿದ್ದೀರಾ? ಟೋಟಲ್ ವ್ಯಾಗ್ನರ್ ಎಕ್ಸ್ಪ್ರೆಸ್ಸೋ ಎರಡು ಸೇರಿ 300 ಗಾಡಿ ಇದೆ. ಬನ್ನಿ ಈ ಸತಿ 300 ಗಾಡಿ ತಂದಿದ್ದೀರಾ. ಇದೆ. ವ್ಯಾಗನರ್ ಎಷ್ಟಿದೆ? ವ್ಯಾಗ್ನರ್ 200 ಇದೆ. ವ್ಯಾಗನರ್ 200 ಗಾಡಿ ತಗೊಂಡ್ಬಂದಿದ್ದೀರಾ. ಎಕ್ಸ್ಪ್ರೆಸ್ 100 ತಂದಿದ್ದೀರಾ. 100 ಇದೆ. ಅಣ್ಣ ಹಂಗಾರೆ ಡೀಟೇಲ್ಸ್ ಹೋಗೋಣ ಅಣ್ಣ. ಬನ್ನಿ ಹೋಗೋಣ ಅಣ್ಣ. ಇಷ್ಟು ಗಾಡಿ ಹೋಗಿನ ಮುಂಚೆ ನೀವು ಇವಾಗ ಶಿಫ್ಟ್ ಆಗಿದ್ದೀರಲ್ಲ ಅಣ್ಣ, ಇದ್ರದ್ದು ಲೊಕೇಶನ್ ಹೇಳಿ ಅಣ್ಣ. ಇದು ಬಂದು ಕೆರೆಕೊಡಿ ಬಸ್ ಸ್ಟಾಪ್ ಹತ್ರ ಬರುತ್ತೆ. ಕೆರೆಕೊಡಿ ಬಸ್ ಸ್ಟಾಪ್ ಲಾಸ್ಟ್ ಆಫೀಸ್ ಇತ್ತಲ್ಲ, ಒಂದ್ 300 ಮೀಟರ್ಸ್ ಮುಂದೆ ಬಂದಿದೀವಿ. ಅಲ್ಲಿಂದ ಮುಂದೆ SLV ಆಟೋ ಕನ್ಸಲ್ಟೆಂಟ್ ಹೊಸಕೆರೆಹಳ್ಳಿ ಅಂತ ಆನ್ಲೈನ್ ಅಲ್ಲಿ ಹಾಕಿದ್ರೆ ಲೊಕೇಶನ್ ಸಿಗುತ್ತೆ. SLV ಆಟೋ ಕನ್ಸಲ್ಟೆಂಟ್ ಅಂತ ಹೇಳಿದ್ರೆ ಕೆರೆಕೊಡಿ ರೋಡಿಗೆ ಬಂದ್ರೆ ಇರೋದು ಇದು ಒಂದೇ. ಇದೊಂದೇ ಇರೋದಣ್ಣ. ಹೊಸಕೆರೆಹಳ್ಳಿ ಅಂತ ಹಾಕಿದ್ರೆ ಲೊಕೇಶನ್ ಸಿಗುತ್ತೆ. ಇಲ್ಲ ಜಸ್ಟ್ ವಾಟ್ಸಪ್ ಅಲ್ಲಿ ಹಾಯ್ ಹಾಕಿ ಲೊಕೇಶನ್ ಕಳ್ಸಿಕೊಡ್ತೀನಿ. ಅಕಸ್ಮಾತ್ ಯಾರೋ ಗೊತ್ತಿಲ್ಲದೆ ಇರೋರು ನಿಮ್ ಹಳೆ ಆಫೀಸ್ ಹತ್ರ ಬಂದ್ ಒಂದು ಫೋನ್ ಮಾಡಿದ್ರು ಸಾಕು. ಅಲ್ಲಿಂದ ಇಲ್ಲಿಗೆ 300 ಮೀಟರ್ಸ್ 300 ಮೀಟರ್ ತಗೊಂಡ್ರೆ ಅಲ್ಲೇ ಇರುತ್ತೆ ಆಫೀಸ್. ಗೊತ್ತಾಗಿಲ್ಲ ಅಂದ್ರೆ ಹಾಯ್ ಹಾಕಿ ಲೊಕೇಶನ್ ಕಳ್ಸಿಕೊಡ್ತೀನಿ. ಓಕೆ ಅಣ್ಣ. ಇವಾಗ ಡೀಟೇಲ್ಸ್ ಹೋಗೋಣ ಅಣ್ಣ. ಹಾ ಬನ್ನಿ. ಇದು ಬಂದು ಎಕ್ಸ್ಪ್ರೆಸ್ಸೋ 2022 ಮಾಡಲು 235. 2022 ಮಾಡಲು ಸಿಂಗಲ್ ಓನರ್ 235. ಎಕ್ಸ್ಪ್ರೆಸ್ಸೋ ಚಿಕ್ಕದಾಯ್ತು ಅನ್ನೋರ್ಗೆ ವ್ಯಾಗ್ನರ್, ಅದಕ್ಕಿಂತ ದೊಡ್ಡದಿದೆ 1 ಲಕ್ಷ ಎಕ್ಸ್ಟ್ರಾ ಕೊಡಿ 335ಕ್ಕೆ ವ್ಯಾಗ್ನರ್ ಕೊಡ್ತೀನಿ. ಅದು 235. ಇದು 1 ಲಕ್ಷ ಎಕ್ಸ್ಟ್ರಾ 335. ಹೌದು. ನಿಮಗೆ ಎಕ್ಸ್ಪ್ರೆಸ್ ಚಿಕ್ಕದಾಯ್ತು ಅಂತ ಯಾರಾದ್ರೂ ಅನ್ಕೊಂಡ್ರೆ ವ್ಯಾಗನರೇ ಬರುತ್ತೆ ದೊಡ್ಡದು. ಅಣ್ಣ ಇದು 1 ಲಕ್ಷ ಎಕ್ಸ್ಟ್ರಾ ಇದ್ರೆ ವ್ಯಾಗ್ನರೇ ಕೊಡ್ತೀನಿ ನಾನು. ಬರೀ 1 ಲಕ್ಷ ಎಕ್ಸ್ಟ್ರಾ ತಗೊಬಂದ್ರೆ ವ್ಯಾಗನರ್. ಅಣ್ಣ ಇದ್ರ ಫೀಚರ್ಸ್ ಹೇಳಿ ಅಣ್ಣ. ಇದು ಬಂದು ನಿಮ್ಗೆ 2 ಪವರ್ ವಿಂಡೋಸ್ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಪಾರ್ಕಿಂಗ್ ಸೆನ್ಸರ್, 2 ABS, ಏರ್ ಬ್ಯಾಗ್. 2 ABS ಕೂಡ ಬರುತ್ತೆ. 2 ABS, ಏರ್ ಬ್ಯಾಗ್. ಅದಾದ್ಮೇಲೆ 2 ಟೈರ್ ಚೆನ್ನಾಗಿರೋದಂತೂ ಹಾಕೊಡ್ತೀನಿ. ಚೆನ್ನಾಗಿರೋದು ವೀಕ್ಷಕರ ನೋಡ್ತಾ ಇರ್ಬೋದು. ಟೈರ್ ಮಾತ್ರ ಚೆನ್ನಾಗಿರೋದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇಲ್ಲ ಅಂತಂದ್ರೆ 2 ಟೈರ್ ಹಾಕೊಡ್ತೀನಿ. ಅಕಸ್ಮಾತ್ ಬ್ರ್ಯಾಂಡ್ ನ್ಯೂ ಇಲ್ಲ ಅಂತ ಹೇಳಿದ್ರು 2 ಟೈರ್ ಹೊಸದೇ ಹಾಕೊಡ್ತಾರೆ. ಅದ್ರ ಜೊತೆಗೆ ಹಿಂದೆ ಇರೋದು ಅಷ್ಟೇ 4x4 ಟೈರ್ ತುಂಬಾ ಚೆನ್ನಾಗಿರೋದೇ ಇರುತ್ತೆ. ನೋಡಿ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗೇ ಇರೋವಂಥದ್ದು. ಚಿಕ್ಕ ಪುಟ್ಟ ಡೆಂಟು ಸ್ಕ್ರಾಚ್ ಆಗಿರುತ್ತೆ. ಅದು ಗಾಡಿ ಓಡಿಸ್ಬೇಕಾದ್ರೆ ಏನು ಮಾಡಂಗಿಲ್ಲ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಬೇಕು ಅಂತ ಹೇಳಿದ್ರೆ 3,35,000. 22 ಮಾಡ್ಲಿ ಏನಾರ ಕಮ್ಮಿ ಆಯ್ತು ಇನ್ನೂ ಮಾಡ್ಲೇಬೇಕಂದ್ರೆ 23 ಇದೆ. ಬನ್ನಿ. 22 ಬೇಡ ನನಗೆ ಅಂತ ಹೇಳಿದ್ರೆ 23 ಕೂಡ ಇದೆ. ಅದು ಕೂಡ 30,000 ಎಕ್ಸ್ಟ್ರಾ ಕೊಟ್ರೆ ಅದು 23 ಕೊಡ್ತೀನಿ. 3,65,000ಕ್ಕೆ ಕೊಡ್ತೀನಿ. ಅದು 3,35,000. ಇದು 3,65,000. ಇದು 22 ಇದು 23. 22 ಒಂದು 23 ಒಂದು. ಹೌದು. ಟೋಟಲ್ ವ್ಯಾಗ್ನರ್ 200 ವೆಹಿಕಲ್ಸ್ ಇದೆ. 22 ಇದೆ, 23 ಇದೆ, 24 ತಗೊಬರ್ತೀನಿ. 24 ಕೂಡ ಬರ್ತೀನಿ. ಅದು ಕೂಡ 30,000 ಎಕ್ಸ್ಟ್ರಾ ಇರುತ್ತೆ ಅಷ್ಟೇ, ಜಾಸ್ತಿ ಇರಲ್ಲ. ಒಂದು ವರ್ಷಕ್ಕೆ 30,000 ಎಕ್ಸ್ಟ್ರಾ ಕೇಳ್ತಾ ಇದ್ದೀರಾ ಅಷ್ಟೇ. 335. 22 ಮಾಡಲು 335, 23 ಮಾಡಲು 365, 24 ಇನ್ನು 30,000 ಎಕ್ಸ್ಟ್ರಾ ಇರುತ್ತೆ. 395. ಹೌದು, 395. ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು. ಈ ಗಾಡಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ನೀವು ಟೈರ್ ಕಂಡೀಷನ್ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆ ನೋಡಿ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗೇ ಇರುವಂತದ್ದು. ನೋಡಿ ಏರ್ ಬ್ಯಾಗ್ ಕೂಡ ಬರುತ್ತೆ. 2 ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ನೋಡಿ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು. ಅದು ಕೂಡ ಚೆನ್ನಾಗಿದೆ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ನೀವು. ಅದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ಗಾಡಿಗಳೇ ಇಟ್ಟಿದ್ದಾರೆ. ಇದು ನಿಮ್ಗೆ ಪವರ್ ವಿಂಡೋಸ್ ಸೆಂಟ್ರಲ್ ಲಾಕ್ ಬಂದ್ಬಿಡುತ್ತೆ. ಎಕ್ಸ್ಪ್ರೆಸ್ ಆದ್ರೆ ನಿಮ್ಗೆ ಫುಲ್ ಬೇಸಿಕ್ ಇರುತ್ತೆ. ಅದು ಫುಲ್ ಬೇಸಿಕ್ ಇರುತ್ತೆ. ಇದಾದ್ರೆ 2 ಪವರ್ ವಿಂಡೋಸ್ ಬರುತ್ತೆ ವಿತ್ ಸೆಂಟ್ರಲ್ ಲಾಕ್ ಬರುತ್ತೆ. 2 ABS ಕೂಡ ಇದೆ. ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಎಕ್ಸ್ಪ್ರೆಸ್ ಎಲ್ಲ ನೀವು ಒಂದು ರೆಡಿ ಇರೋದು, ರೆಡಿ ಇಲ್ಲದೆ ಇರೋದು 2 ತೋರಿಸಿದ್ರೆ ಅದಕ್ಕೂ ಅದೇ ತರ ಏನಾದ್ರು ಇದೆಯಾ? ಸೇಮ್ ಇದೆ. ಬನ್ನಿ ಇಲ್ಲೇ 2 ಗಾಡಿ ಸೇಮ್ ಮಾಡಿದೀರಾ. ಅದಕ್ಕೂ ಇದಕ್ಕೂ ಪ್ರೈಸ್ ಏನ್ ಡಿಫರೆನ್ಸ್? ಅದಕ್ಕೆ 25,000 ಎಕ್ಸ್ಟ್ರಾ ಆಗುತ್ತೆ. ಬರೀ 25,000 ಎಕ್ಸ್ಟ್ರಾ ತಗೊಂಡ್ರೆ ಬಂದು ನಿಮ್ಗೆ 3,35,000 ಅಲ್ವಾ? ಇದು 25,000 ಎಕ್ಸ್ಟ್ರಾ ಕೊಟ್ರೆ 3,60,000ಕ್ಕೆ ಪೇಂಟಿಂಗು, ರಬ್ಬಿಂಗು, ಪಾಲಿಶ್, ಇಂಟೀರಿಯರ್ ಕ್ಲೀನು, ವೀಲ್ ಕ್ಯಾಪ್ ಎಲ್ಲ ನಿಮ್ಗೆ ಹಾಕೊಡ್ತೀವಿ ನಮ್ಮ ಆಫೀಸ್ ಕಡೆ. A to Z ಹಾಕೊಡ್ತೀರಾ. ವೀಕ್ಷಕರೇ ನೀವು ಹಾಗೆ ಗಾಡಿ ನೋಡ್ತಾ ಇರ್ಬೋದು. ಫುಲ್ ಬಾಡಿ ಪೇಂಟ್ ಆಗಿರುತ್ತೆ.
ಫುಲ್ ನೀಟ್ ಅಂಡ್ ಕ್ಲೀನ್ ಆಗಿ ರೆಡಿ ಆಗಿರೋ ಅಂತದ್ದು. ಹಾಗೆ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ ಬರ್ತಕ್ಕಂಥದ್ದು. ಹಾಗೆ ನೋಡಿ ವೀಲ್ ಕ್ಯಾಪ್ ನೋಡ್ಬೋದು, ವೀಲ್ ಕ್ಯಾಪ್ ಹಾಕೊಡ್ತಾರೆ. ಹಾಗೆ ಬಾಡಿ ಲೈನ್ ನೋಡಿ ಅಷ್ಟು ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುತ್ತೆ. A to Z ಒಳಗಡೆ ಇಂಟೀರಿಯರ್ ಎಲ್ಲದನ್ನು ರೆಡಿ ಮಾಡಿಸಿ ಕೊಡುವಂಥದ್ದು. ನೋಡ್ತಾ ಇರ್ಬೋದು ನೀವು, ಇಂಟೀರಿಯರ್ ಪ್ರೀಮಿಯಂ ಆಗಿ ರೆಡಿ ಮಾಡಿಸಿ ಕೊಡ್ತಾರೆ. ಇದಕ್ಕೂ ಅಷ್ಟೇ 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಮಾತ್ರ ಸೂಪರ್ ಆಗಿದೆ. ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿಸಿ ರೆಡಿ ಆಗಿರುವಂತ ವೆಹಿಕಲ್ ನ ಕೊಡ್ತಾರೆ. ಬರೀ 3,60,000 ಅಲ್ಲ ಅಣ್ಣ? ಹೌದಣ್ಣ, ಬರೀ 3,60,000 ರೂಪಾಯಿಗೆ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುವಂತ ವೆಹಿಕಲ್ ಕೊಡ್ತಾರೆ. ಇದೆ ನೋಡಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ. ಇದು ಎಷ್ಟು ಗಾಡಿ ಇದೆ ಅಣ್ಣ? ಇದು ಇದೆ ಅಣ್ಣ ವ್ಯಾಗ್ನರ್. ಟೋಟಲ್ 200 ವೆಹಿಕಲ್ಸ್ ಇದೆ. ಟೋಟಲ್ ರೆಡಿ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ರೆಡಿ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಯಾರಿಗೆ ಆಸ್ ಇಟ್ ಈಸ್ ಕಂಡೀಷನ್ ಬೇಕೋ ಅವ್ರಿಗೆ ಅದನ್ನೇ ಕೊಡ್ತೀರಾ. ಯಾರಿಗೆ ಇಲ್ಲ ನಂಗೆ ರೆಡಿ ಆಗಿ ಬೇಕು ಅಂತ ನೀಟ್ ಅಂಡ್ ಕ್ಲೀನ್ ಆಗಿರೋದು ಬೇಕು ಅಂತ ಹೇಳ್ತೀರಾ, ಅವರಿಗೆ ಇದನ್ನ ಕೊಡ್ತೀರಾ. ಬರೀ 25,000 ರೂಪಾಯಿ ಮಾತ್ರ ಎಕ್ಸ್ಟ್ರಾ ತಗೊಂತಿದ್ದಾರೆ ವೀಕ್ಷಕರೇ. ನೋಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರೋದು. ಜಸ್ಟ್ 25,000ಗೆ ಈ ಗಾಡಿ ಸಿಗುತ್ತೆ. ಅದಕ್ಕಿಂತ ಇದು 25,000 ಎಕ್ಸ್ಟ್ರಾ ಅಷ್ಟೇ. ಆಸ್ ಇಟ್ ಈಸ್ ಬೇಕಂದ್ರೆ 335 ಇರುತ್ತೆ. ಇಲ್ಲ ಕ್ಲೀನ್ ಆಗಿರ್ಬೇಕು, ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಆಗಿರ್ಬೇಕಂತಂದ್ರೆ 360 ಇರುತ್ತೆ. ಕೊಡ್ತೀನಿ. ಹೌದು ಅಣ್ಣ, ಬರೀ 3,60,000 ರೂಪಾಯಿಗೆ ಪೂರ್ತಿ ರೆಡಿ ಮಾಡಿ ಕೊಡ್ತಾ ಇದೀರಲ್ಲ ಅಣ್ಣ. ಇದ್ರ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ 10 ತಿಂಗಳಿಂದ 1 ವರ್ಷದವರೆಗೂ ಇದೆ. 10 ತಿಂಗಳಿಂದ 1 ವರ್ಷದವರೆಗೆ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. FC, ಇನ್ಶೂರೆನ್ಸ್, ಟ್ಯಾಕ್ಸ್, ಎಮಿಷನ್ ಎಲ್ಲ ಕೂಡ ರನ್ನಿಂಗ್ ಇದೆ. ಅದು 10 ತಿಂಗಳಿಂದ 1 ವರ್ಷದವರೆಗೂ ಇದೆ ರನ್ನಿಂಗ್. 10 ತಿಂಗಳಿಂದ 1 ವರ್ಷದವರೆಗೂ ಎಲ್ಲದೂ ರನ್ನಿಂಗ್ ಇರೋದು ಅಣ್ಣ. ಇವೆಲ್ಲ ಯಾವ ಮಾಡಲ್ಲ ಅಣ್ಣ? ಎಲ್ಲ ಸೇಮ್ ಅಣ್ಣ. 22, 23 ಈ ತರ ಇರುತ್ತೆ. 22, 23 ಮಾಡಲ್ಲ. 24 ಬರುತ್ತೆ, 24 ಬರುತ್ತೆ. ಎಲ್ಲದಕ್ಕೂ 25,000 ಎಕ್ಸ್ಟ್ರಾ ಆಗುತ್ತೆ. ವಿತೌಟ್ ಪೇಂಟ್ ಆಸ್ ಇಟ್ ಈಸ್ ಕಂಡೀಷನ್ ನಮ್ಗೆ ವಿತ್ ಪೇಂಟ್ ಆದ್ರೆ 30,000 ಎಕ್ಸ್ಟ್ರಾ ಆಗುತ್ತೆ. 30 ಅಲ್ಲ 25,000 25,000 335, 360. ನೀವು ನೋಡ್ತಾ ಇರ್ಬೋದು ಆಸ್ ಇಟ್ ಈಸ್ ಕಂಡೀಷನ್. ಅಷ್ಟೊಂದಿರಲ್ಲ. ಒಬ್ಬೊಬ್ರು ಅವರೇ ನಮ್ಗೆ ಪರಿಚಯದಾರ ಮಾಡಿಸ್ಕೊಂತೀವಿ, ಇಲ್ಲ ನಾವ್ ಹಿಂಗೆ ಓಡಿಸ್ಕೊಂತೀನಿ ಅಂತಂದ್ರೆ 335 ಇರುತ್ತೆ. 335ಗೆ ಫುಲ್ ಕ್ಲೀನ್ ಆಗಿ ನೀಟ್ ಅಂಡ್ ಡೀಸೆಂಟ್ ಆಗಿ ಇರ್ಬೇಕು ಅಂತಂದ್ರೆ 360 ಕೊಡ್ತೀನಿ. ಪೂರ್ತಿ ರೆಡಿ ಆಗ್ಬೇಕು ಅನ್ನಂಗಿದ್ರೆ 360 ಕೊಡ್ತೀರಾ. ನೋಡಿ ವೀಕ್ಷಕರೇ, ನೀವು ಯಾವ ಗಾಡಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಇವ್ರ ಹತ್ರ 300 ವೆಹಿಕಲ್ ಇದೆ. ನೀವು ನೋಡ್ತಾ ಇರ್ಬೋದು, ಒಂದಲ್ಲ ಎರಡಲ್ಲ 300 ವೆಹಿಕಲ್ ಗಳಿದೆ. 1 ಕಿಲೋಮೀಟರ್ ನೀವು ನೋಡ್ಬೋದು, ಈ ಎಂಡಿಂದ ನೋಡಿ ಆ ಎಂಡ್ವರೆಗೂ ಒಂದು ಅರ್ಧ ಕಿಲೋಮೀಟರ್ ಗಾಡಿನೇ ನಿಲ್ಸಿದ್ದಾರೆ. ಅದ್ರ ಜೊತೆಗೆ ಹಿಂದೆ 3 ಲೈನ್ ಇದೆ. 1 ಕಿಲೋಮೀಟರ್ ನಿಲ್ಸಿದ್ರೆ 1 ಕಿಲೋಮೀಟರ್ ಮೇಲೆ ಗಾಡಿನೇ ಇರುತ್ತೆ. ಅಷ್ಟು ಗಾಡಿಗಳನ್ನ ತಗೊಂಡ್ಬಂದಿದ್ದಾರೆ. ಮತ್ತೆ ಎಲ್ಲದು ದಿ ಬೆಸ್ಟ್ ರೇಟ್ ಅಲ್ಲಿ ಕೊಡ್ತಾ ಇದಾರೆ. ದಿ ಬೆಸ್ಟ್ ಗುಡ್ ಕಂಡೀಷನ್ ಅಲ್ಲಿ ಇರುವಂತ ವೆಹಿಕಲ್ ಗಳೇ ಇದೆ. ಎಲ್ಲ ಕೂಡ ಸಿಂಗಲ್ ಓನರ್. ಎಲ್ಲ A to Z 300 ವೆಹಿಕಲ್ ಸಿಂಗಲ್ ಓನರ್ ಇದೆ. ಎಲ್ಲಾ ವೆಹಿಕಲ್ ಗಳು ಕೂಡ ಸಿಂಗಲ್ ಓನರೇ ಆಗಿರುತ್ತೆ. ಹೌದು ಅಣ್ಣ. ಇವಾಗ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಆಗೋಯ್ತು, ಡಾಕ್ಯುಮೆಂಟ್ ಕ್ಲಾರಿಟಿ ಕೊಟ್ರಿ ಅಣ್ಣ. ಇವಾಗ ಏನು ಅಂತ ಹೇಳಿದ್ರೆ, ಇವಾಗ ಗಾಡಿ ಓಡಿರೋ ಗಾಡಿಗಳು, ಓಡಿರೋ ಗಾಡಿಗಳಿಂದ ಒಂದಷ್ಟು ಫೈನ್ ಬಿದ್ದಿರುತ್ತೆ. ಹೌದು, ನೋಡಿದೆ ಅಂತಂದ್ರೆ ಎಲ್ಲಾ ಗಾಡಿಗೂ ಆಲ್ಮೋಸ್ಟ್ ಫೈನ್ಸ್ ಇರುತ್ತೆ. ಹೌದು, ಆ ಫೈನ್ಸ್ ಗಳದೆಲ್ಲ ಹೆಂಗೆ? ಡೆಲಿವರಿ ಡೇಟ್ ಯಾವಾಗ ತಗೊಂತಾರೋ ಅಲ್ಲಿಂದ ಹಿಂದೆ ಏನಿರುತ್ತೋ ಎಲ್ಲಾನು ನಾನೇ ಕ್ಲಿಯರ್ ಮಾಡ್ಕೊಡ್ತೀನಿ. ಅದ್ರ ಮೇಲೆ ಯಾವ್ದೇ ಟ್ರಾಫಿಕ್ ಫೈನ್ಸ್ ಇರ್ಲಿ, ಬೇರೆ ಏನೇ ಇದ್ರು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. A to Z ನೀವು ಕ್ಲಿಯರ್ ಮಾಡಿ ಕೊಡ್ತೀರಾ ಅವ್ರಿಗೆ? ಒಂದೇ ₹1 ಅವರಿಗೆ ಫೈನ್ ಯಾವ್ದು ಎಕ್ಸ್ಟ್ರಾ ಯಾವ್ದಿರಲ್ಲ. ಏನ್ ಅಮೌಂಟ್ ಕೊಡ್ತಾರೋ ಅದ್ರೊಳಗಡೆನೆ ಡೆಲಿವರಿ ಯಾವತ್ ತಗೊಂತಾರೋ ಅದರಿಂದ ಹಿಂದೆ ಏನಿದೆಯೋ ಎಲ್ಲ ನಾನೇ ಕ್ಲಿಯರ್ ಮಾಡ್ಕೊಡ್ತೀನಿ. A to Z ಕ್ಲಿಯರ್ ಮಾಡ್ಕೊಡ್ತೀರಾ? ಅದು ಒಂದು ಗಾಡಿಗೆ ಒಂದು ಫೈನ್ ಇದ್ರು ಆಯ್ತು, 10 ಫೈನ್ ಇದ್ರು ಆಯ್ತು, ಅವರಿಗೆ ₹1 ಎಕ್ಸ್ಟ್ರಾ ಕೇಳಲ್ಲ. A to Z ನೀವೇ ಕ್ಲಿಯರ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಯಾವ್ದು ಕ್ಲಿಯರ್ ಆಗಿಲ್ಲ ಅಂದ್ರೆ ಆ ಡೇಟ್ ಒಳಗಡೆ ಏನಿದೆ ನಾನು ಮಾಡ್ಕೊಡ್ತೀನಿ. ಅಕಸ್ಮಾತ್ ಒಂದೊಂದು ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ಆ ಡೇಟ್ ಅಲ್ಲಿ ಇರುವಂತದ್ದು, ಇದ್ರಲ್ಲಿ ಯಾವುದೇ ವೆಹಿಕಲ್ ತಗೊಳ್ಳಿ ನೀವು ಒಂದೇ ಒಂದಕ್ಕೂ ಫೈನ್ ಇರಲ್ಲ. ಫೈನ್ ಅಕಸ್ಮಾತ್ ಇದ್ರು ಇವರೇ ಕ್ಲಿಯರ್ ಮಾಡಿ ನಿಮ್ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆಮೇಲೆ ಯಾವ ನಂಬರ್ ಬೇಕು ಅಂದ್ರೂ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದಲ್ವಾ ಅಣ್ಣ? 8016 95229 5473 ಈ ತರ ನಂಬರ್ಗಳ ಚಾಯ್ಸಸ್ ಇರುತ್ತೆ. ಅವರಿಗೆ ಯಾವ ನಂಬರ್ ಬೇಕು, ನೀವು ಬರ್ತಿರಲ್ಲ ವೀಕ್ಷಕರೇ, ನಿಮಗೆ ಯಾವ ನಂಬರ್ ಬೇಕು, ಯಾವ ಗಾಡಿ ಬೇಕು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಅಣ್ಣ ಇವಾಗ ನಾವು ಫೈನ್ದು ಆಗೋಯ್ತು ಅಣ್ಣ. ಹೌದಣ್ಣ, ಫೈನ್ ಏನೇನಿದೆ ಅದೆಲ್ಲ ಕ್ಲಾರಿಟಿ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ಇವಾಗ ಅವರು ಬರ್ತಾರೆ, ಗಾಡಿ ನೋಡ್ತಾರೆ, ಯಾವ್ದೋ ಒಂದು ಗಾಡಿ ಸೆಲೆಕ್ಟ್ ಮಾಡ್ತಾರೆ. ಆ ಗಾಡಿ ಹೆಂಗಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇವಾಗ ನಾನೇ ಬಂದ್ರು ನಂಗೆ ಗಾಡಿ ಹೆಂಗಿದೆ ಅಂತ ಗೊತ್ತಿರಲ್ಲ. ಅವಾಗ ಒಬ್ಬೊಬ್ರಿಗೆ ಗೊತ್ತಾಗಲ್ಲ. ಅವಾಗ ಅವರು ಮೆಕ್ಯಾನಿಕ್ ನ ಕರ್ಕೊಬಂದು ನೋಡಿ ಮಾಡಿ ತಗೊಂಡ್ ಹೋಗ್ಬೋದಾ? ಅದು ನೀವು ಪರ್ಮಿಷನ್ ಕೊಡ್ತೀರಾ? ಪರ್ಮಿಷನ್ ಕೊಡ್ತೀವಿ. ಅವ್ರ ಗಾಡಿ ಅಮೌಂಟ್ ಕೊಟ್ಟು ತಗೊಂತಾರ ಅಂತಂದ್ರೆ ಕ್ಲೀನ್ ಆಗಿ ಚೆಕ್ ಮಾಡ್ಕೊಂಡು ತಗೊಬೇಕು. ಒಂದಲ್ಲ ಎರಡಲ್ಲ 3 ಸಲ ಟ್ರಯಲ್ ಕೇಳಿದ್ರು ಕೊಡ್ತೀನಿ. ಮೆಕ್ಯಾನಿಕ್ ಕರ್ಕೊಂಡ್ ಬಂದಿ ಅವ್ರು ಯಾವ ಗಾಡಿ ಚಾಯ್ಸ್ ಮಾಡ್ತಾರೋ ತೋರ್ಸ್ಕೊಂಡು ಓಕೆ ಆದ್ಮೇಲೆ ತಗೋಬಹುದು. ಸಣ್ಣ ಪುಟ್ಟದು ಚಿಕ್ಕ ಪುಟ್ಟದ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಮೇಜರ್ ಅಂತ ಯಾವ್ದು ಇರೋದಿಲ್ಲ. ಕರ್ಕೊಂಡ್ ಬಂದು ಚೆಕ್ ಮಾಡಿ ನೋಡಿ ಈ ಗಾಡಿ ಅವ್ರಿಗೆ ಸ್ಯಾಟಿಸ್ಫೈ ಆದ್ಮೇಲೆ ತಗೊಂಡ್ ಹೋಗ್ಬೋದು.
ಎಲ್ಲ ಆ ತರ ಗಾಡಿಗಳೇ ಇಟ್ಟಿದ್ದಾರೆ. 300ಕ್ಕೆ 300 ಗಾಡಿನೂ ಅದೇ ತರ ಇದೆ ವೀಕ್ಷಕರೇ. ಚೆಕ್ ಮಾಡಿಸಿ ಒಂದಲ್ಲ 2 ಸಲ ಚೆಕ್ ಮಾಡಿಸ್ಕೊಂಡು ಆರಾಮಾಗಿ ಯಾವ್ದು ಬೇಕೋ ಅದು ತಗೊಂಡ್ ಹೋಗ್ಬೋದು. ನೀವು ಒಂದಿಲ್ಲ ಅಂದ್ರೆ 4 ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಒಂದ್ ಗಾಡಿ ತಗೊಂಡು ಹೋಗ್ಬೋದು. ಹೌದು ಅಣ್ಣ, ಒಂದು 300 ಗಾಡಿ ಇಟ್ಟಿದ್ದೀರಲ್ಲ, ಈ 300 ಗಾಡಿಗಳಲ್ಲಿ ಲೋನ್ ಆಪ್ಷನ್ ಅಂತ ಹೋದ್ರೆ ಹೆಂಗೆ ಅಣ್ಣ? ಎಲ್ಲಾ ಗಾಡಿಗೂ ಲೋನ್ ಆಪ್ಷನ್ ಕೊಡ್ತೀವಿ, A to Z. ಎಲ್ಲಾ ಗಾಡಿಗೂ 23, 24, 22 ಯಾವ ಮಾಡಲ್ ತಗೊಂಡ್ರು ಲೋನ್ ಆಪ್ಷನ್. 22 ಬಂದು 3 ಲಕ್ಷ ಲೋನ್ ಆಗುತ್ತೆ. 22 ಬಂದು 3 ಲಕ್ಷ ಲೋನ್. 3 ಲಕ್ಷ ಲೋನ್ ಆಗುತ್ತೆ. 35,000 35 ಗಾಡಿ ಬರೀ 35,000 ಕೊಟ್ರೆ ಈ ಗಾಡಿ ತಗೊಂಡು ಹೋಗ್ಬೋದು. ಹೌದು, 3 ಲಕ್ಷವರೆಗೂ ಲೋನ್. ಹೌದು, 23 ಬಂದ್ರೆ 315 ವರೆಗೂ ಲೋನ್ ಮಾಡ್ತೀವಿ. 315 ವರೆಗೂ. ಹೌದು, ಒಂದು 35ರಿಂದ 50,000 ಇಟ್ಕೊಂಡ್ರೆ ಯಾವ ಗಾಡಿ ಬೇಕಾದ್ರೂ ತಗೊಂಡು ಹೋಗ್ಬೋದು ಇದ್ರಲ್ಲಿ. ಹೌದು ಹೌದು. ಬರೀ ಜಸ್ಟ್ ಒಂದು 50,000 ಅವ್ರು ಕೈಯಲ್ಲಿ ಇಟ್ಕೊಂಡ್ ಬಂದ್ರೆ ಸಾಕು. ಯಾಕಂದ್ರೆ ತುಂಬಾ ಜನ ಲೋನ್ಗೆ ಹೋಗೋದು, ವ್ಯಾಗ್ನರ್ ಅಂತ ತುಂಬಾ ಲೋನ್ಗೆ ಹೋಗ್ತಾರೆ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಲೋನ್ ಮಾಡಿಸ್ಕೊಡ್ತೀವಿ ನಮ್ಮ ಆಫೀಸ್ ಕಡೆ. 3 ಲಕ್ಷದವರೆಗೂ ಲೋನೇ ಮಾಡಿಸ್ಕೊಡ್ತೀವಿ. ಇನ್ನು 35,000 ಎಕ್ಸ್ಟ್ರಾ ಇರುತ್ತೆ. ಅಗ್ರಿಮೆಂಟ್ ಚಾರ್ಜ್ ಅದೊಂದು ಲೆಕ್ಕ ಹಾಕೊಂಡ್ರೆ ಒಂದು 40,000 ಒಂದ್ 40,000. ಹೌದು ನೋಡಿ, ಈ ಗಾಡಿ ಬೇಕು ಅಂತ ಹೇಳಿದ್ರೆ ನೀವು ಬರೀ ಒಂದು 40,000 ತಗೊಂಬಂದ್ರೆ ಇನ್ನು ಮಿಕ್ಕಿದ್ದು ಲೋನ್ ಆಗತ್ತೆ. ಇನ್ನು ಒಂದು 40,000 ಖರ್ಚಿರುತ್ತೆ ಅಷ್ಟೇ ನಿಮ್ಗೆ. ಕೈಯಲ್ಲಿ ಒಂದು 40,000 ಇಟ್ಕೊಂಡ್ರೆ ನಿಮ್ಗೆ ದುಡಿಯೋಕೆ ಒಂದು ದಾರಿ ಆಗತ್ತೆ. ವ್ಯಾಗನರ್ ಎಕ್ಸ್ಪ್ರೆಸ್ಸೋ ಬೇಡ, ಚಿಕ್ಕದಾಯ್ತು ಅನ್ನಂಗಿದ್ರೆ ವ್ಯಾಗನರೇ ತಗೊಂಡು ಹೋಗ್ಬೋದು. ಬರೀ ಒಂದು 40,000 ರೂಪಾಯಿ ಕೈಲಿದ್ರೆ ಸಾಕು, ಯಾವ ಗಾಡಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಅಣ್ಣ, ರೆಡಿ ಆಗಿರೋದಕ್ಕೂ ಅಷ್ಟೇ ಅಲ್ಲ ಅಣ್ಣ? ರೆಡಿ ಆಗಿರೋದು ಅಷ್ಟೇ. 3 ಲಕ್ಷದವರೆಗೂ ಲೋನ್ ಆಗುತ್ತೆ. 3 ಲಕ್ಷದವರೆಗೂ ಲೋನ್ ಆಗುತ್ತೆ. ನೀವು ಒಂದು 50,000ರಿಂದ 60,000 ರೂಪಾಯಿ, 60,000 ರೂಪಾಯಿ, 65,000 ರೂಪಾಯಿ ಕೈಲಿ ಇಟ್ಕೊಂಡು 50,000 ಹೆಚ್ಚು ಕಮ್ಮಿ ಇದ್ರೆ ಲೋನ್ ಅಂತೂ ಆಗುತ್ತೆ. ಮ್ಯಾಕ್ಸಿಮಮ್ ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತೂ ಲೋನ್ ಆಗುತ್ತೆ. ನೋಡಿ ವೀಕ್ಷಕರೇ, ಇದು ರೆಡಿ ಆಗದೆ ಇರೋದು, ಆಸ್ ಇಟ್ ಈಸ್ ಕಂಡೀಷನ್ ಇದು ರೆಡಿ ಆಗಿರೋದು ನೀವು ನೋಡಿದ್ದೀರಾ. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋಂಥ ವೆಹಿಕಲ್ಗಳನ್ನ ಇವರು ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಫುಲ್ ಬಾಡಿ ಪೇಂಟ್ ಆಗಿರುತ್ತೆ. ಹಾಗೆ ವೀಲ್ ಕ್ಯಾಪ್ ಕೂಡ ಇರುತ್ತೆ. ವಿತ್ ಟೈರ್ ಕಂಡೀಷನ್ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್. ನೋಡಿ, ಈ ಕಡೆನೂ ತೋರಿಸ್ತಾ ಇದೀನಿ, ಈ ಗಾಡಿದು ತೋರಿಸ್ತಾ ಇದೀನಿ. ಎರಡೂ ಅಷ್ಟೇ, ಬಾಡಿ ಲೈನ್ ಅಷ್ಟೇ ಚೆನ್ನಾಗಿರುತ್ತೆ. ಬ್ಯಾಕ್ ಸೈಡ್ ಕೂಡ ಆಲ್ಮೋಸ್ಟ್ ನೋಡಿ, ಇದು ಬ್ರ್ಯಾಂಡ್ ನ್ಯೂ ಟೈರ್. ಇದು ಒಂದು 50-60% ಇರೋವಂಥದ್ದು. ಆಲ್ಮೋಸ್ಟ್ ಎಲ್ಲದೂ ಹಂಗೆ ಇರುತ್ತೆ. ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂಥದ್ದೇ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರೋದು. ಅಣ್ಣ, ಇದು CNG ವಿತ್ ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ವಿತ್ CNG ಇರುತ್ತೆ. ಕಂಪನಿ ಫಿಟೆಡ್ CNG ಇರುತ್ತೆ. ಕಂಪನಿ ಫಿಟೆಡ್, ಯಾವ್ದು ಹೊರಗಡೆ ಫಿಟ್ ಮಾಡಿರೋದು ಯಾವ್ದು ಇರಲ್ಲ, ಯಾವ್ದು ತಗೋಬರಲ್ಲ, ಎಲ್ಲ ಕಂಪನಿ ಫಿಟೆಡ್ ಇರುತ್ತೆ. ಓ, ಇದಕ್ಕೆ ಒಂದು ಸ್ಟೆಪ್ನಿ ಕೂಡ ಎಕ್ಸ್ಟ್ರಾ ಇರುತ್ತೆ. ಹೌದು, ಸ್ಟೆಪ್ನಿ ಎಲ್ಲಾ ಗಾಡಿಗೂ ಒಂದು ಸ್ಟೆಪ್ನಿ ಕೂಡ ಇರುತ್ತೆ. ನೋಡಿ ವೀಕ್ಷಕರೇ, ಜಾಕ್ ರಾಡು, ಇದು A to Z ನಿಮ್ಗೆ ಎಲ್ಲದನ್ನು ಪ್ರೊವೈಡ್ ಮಾಡ್ತಾರೆ. ಇದೆಲ್ಲದನ್ನು ಗಾಡಿ ಜೊತೆಗೆ ಬರೋದು. ಇದಕ್ಕೆ ಯಾವ್ದಕ್ಕೂ ಎಕ್ಸ್ಟ್ರಾ ಕಾಸ್ಟ್ ಆಗಲ್ಲ. ನೋಡಿ, ಕಂಪನಿ ಫಿಟೆಡ್ CNG ಕಂಪನಿ ಫಿಟೆಡ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಅದು ಕೂಡ 2029 ವರೆಗೂ ಸರ್ವಿಸ್ ಆಗಿದೆ. 2029 ವರೆಗೂ CNG ಕೂಡ ಸರ್ವಿಸ್ ಆಗಿರೋಂಥದ್ದು. CNG ಟ್ಯಾಂಕ್ ಬಂದು 3 ಇಯರ್ಸ್ ಒಂದು ಸರ್ವಿಸ್ ಆಗ್ಬೇಕಾಗಿರುತ್ತೆ. ಅದು 3 ವರ್ಷಕ್ಕೊಂದ್ಸತಿ ಸರ್ವಿಸ್ ಆಗ್ಬೇಕು. ಎಲ್ಲ ಮೊನ್ನೆ ಆಗಿದೆ. 2029 ವರೆಗೂ ಸರ್ವಿಸ್. 2029 ವರೆಗೂ ಇಲ್ಲಿರೋ ಎಲ್ಲಾ ಗಾಡಿಗೂ ಆಗಿರೋದಣ್ಣ? ಹೌದು, ಎಲ್ಲಾ ಗಾಡಿಗೂ 29 ವರೆಗೂ ಸರ್ವಿಸ್ ಆಗಿದೆ. 29 ವರೆಗೂ ಎಲ್ಲಾನು ಕಂಪನಿ ಫಿಟೆಡ್ CNG ಇರುತ್ತೆ. ಅಣ್ಣ, ಇದು ಏನ್ ಮೈಲೇಜ್ ಬರುತ್ತೆ ಅಣ್ಣ? ಮೈಲೇಜ್ 28 ವರೆಗೂ ಬರುತ್ತೆ. 28 ವರೆಗೂ ಬರುತ್ತೆ. 26, 27, 28 ಒಂದು 25 ಅಂತೂ ಮಿನಿಮಮ್ 25 ಅಂತೂ ಇಟ್ಕೋಬಹುದು. 28 ಬಂದೇ ಬರುತ್ತೆ. 28 ಆಲ್ಮೋಸ್ಟ್ 28 ಗಾಡಿಗಳೆಲ್ಲ ಬರುತ್ತೆ. ನೋಡಿ, ದುಡಿಯೋರ್ಗೆ ಒಂದು ಒಳ್ಳೆ ಗಾಡಿಗಳು ತುಂಬಾ ಚೆನ್ನಾಗಿ ಬರೀ 3,60,000 ವಿತ್ ರೆಡಿ ಆಗಿರೋದು ವೀಕ್ಷಕರೇ. ಇಲ್ಲ ನನಗೆ ಆಸ್ ಇಟ್ ಈಸ್ ಕಂಡೀಷನ್ ಬೇಕು ಅಂತ ಹೇಳಿದ್ರೆ ಇನ್ನ 25,000 ಕಮ್ಮಿಗೆ ಕೊಡ್ಕೊಬಹುದು. ನೀವೇ ಹೊರಗಡೆ ರೆಡಿ ಮಾಡ್ಸ್ಕೊಂತೀನಿ ಅಂದ್ರೆ ಅದಕ್ಕೂ ಓಕೆ. ಇಲ್ಲ A to Z ರೆಡಿ ಮಾಡ್ಕೊಡ್ತಾರೆ, ಅದಕ್ಕೆ ಬರೀ 25,000 ತಗೊಂತಿದ್ದಾರೆ. ನೀವು ಹೊರಗಡೆ ಮಾಡಿಸಿದ್ರೆ 100% ಒಂದು 35-40,000 ಅಂತ ಬೀಳುತ್ತೆ ಅಣ್ಣ. ಸಿಂಗಲ್ ಗಾಡಿನ ನಾವು ಮಾಡಿಸ್ತೀವಿ ಅಂತ ಹೇಳಿದ್ರೆ ಒಂದೇ ಗಾಡಿ ಮಾಡಿಸಿದ್ರೆ ಅಷ್ಟು 35,000-40,000 ಬೀಳುತ್ತೆ. ನೀವು ಬಲ್ಕ್ ಅಲ್ಲಿ ಮಾಡಿಸೋದ್ರಿಂದ ನಿಮ್ಗೆ 25,000 ಬೀಳುತ್ತೆ. ಇದು ಏನಿದೆ ಅದು ಕಂಪನಿ ಪೇಂಟ್ ಏನ್ ಬರುತ್ತೆ ಅದೇ ತರ ಒಳ್ಳೆ ಪೇಂಟ್ ಹಾಕಿ ನೀಟಾಗಿ ಪೇಂಟ್ ಮಾಡಿರ್ತಾರೆ. ಅಷ್ಟು ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದೇ ಗಾಡಿಗಳನ್ನ ಇಟ್ಟಿರ್ತಾರೆ ಅಣ್ಣ. ಒಂದು 25-30 ಮೈಲೇಜು ಬರುತ್ತೆ ಅಂತ ಹೇಳಿದ್ರು. ಹೌದು, 2029 ವರ್ಗು 2029 CNG ಟ್ಯಾಂಕ್ CNG ಟ್ಯಾಂಕ್ ಕೂಡ ಸರ್ವಿಸ್ ಆಗಿರುತ್ತೆ ಅಂತ ಹೇಳಿದ್ರಿ. ಹಂಗಾಗಿ ಒಂದು 3 ವರ್ಷ ಅವರಿಗೆ ತಲೆ ಕೆಡ್ಸ್ಕೊಳೋ ಅಂತ ಯಾವ್ದು ಇರಲ್ಲ. ಸಣ್ಣ ಪುಟ್ಟ ಸರ್ವಿಸ್ ಮಾಡಿಸ್ಕೊಂಡು ಆರಾಮಾಗಿ ಓಡಿಸ್ಕೋಬಹುದು. ಡಾಕ್ಯುಮೆಂಟ್ ತುಂಬಾ ಲಾಂಗ್ ಇದೆ. ಒಂದ್ ಸಣ್ಣ ಪುಟ್ಟ ಸರ್ವಿಸ್ ಮಾಡಿಸ್ಕೊಂಡು ಆರಾಮಾಗಿ ಓಡಿಸ್ಕೋಬಹುದು. ನೋಡಿ, ಇಲ್ಲಿರೋ ಯಾವ್ದೇ ಗಾಡಿ ತಗೊಂಡ್ರು ವೀಕ್ಷಕರೇ, ಓಲಾ, ಉಬರ್, ನಮ್ಮ ಯಾತ್ರೆ ಯಾವ್ದಕ್ ಬೇಕಾದ್ರೂ ನೀವು ಅಟ್ಯಾಚ್ ಮಾಡ್ಕೋಬಹುದು. ಆನ್ಲೈನ್ ಅಲ್ಲಿ ಆರಾಮಾಗಿ ಅಟ್ಯಾಚ್ ಆಗುತ್ತೆ. ₹1 ಏನ್ ಕಾಸು ಕೊಡಂಗಿಲ್ಲ. ನೀವು ಆರಾಮಾಗಿ ಅಟ್ಯಾಚ್ ಮಾಡ್ಕೋಬಹುದು. ಎಲ್ಲದಕ್ಕೂ ಅಟ್ಯಾಚ್ ಆಗುವಂತ ವೆಹಿಕಲ್ ಗಳನ್ನ ಇಟ್ಟಿರೋದು. ಯಾಕೆ ಅಂತ ಹೇಳಿದ್ರೆ ಮಾಡೆಲ್ ಗಾಡಿ ಇದೆ ಅಲ್ಲ ಅಣ್ಣ. ಮಾಡೆಲ್ ಗಾಡಿ ಇರೋದ್ರಿಂದ ಯಾವ್ದಕ್ ಬೇಕಾದ್ರೂ ಆನ್ಲೈನ್ ಅಲ್ಲಿ ಆಪ್ ಸಿಗುತ್ತೆ, ಅದ್ರಲ್ಲಿ ಅಪ್ಲೋಡ್ ಮಾಡಿದ್ರೆ ಎಲ್ಲ ಅಟ್ಯಾಚ್ ಆಗುತ್ತೆ. ಆನ್ಲೈನ್ ಅಲ್ಲಿ ಒಂದು ಆಪ್ ಸಿಗುತ್ತೆ, ಅದ್ರಲ್ಲಿ ನೀವು ಅಟ್ಯಾಚ್ ಮಾಡ್ಕೊಂಡ್ರೆ ಅಪ್ಲೋಡ್ ಮಾಡಿದ್ರೆ
ನಿಮ್ ಗಾಡಿ ಅಟ್ಯಾಚ್ ಆಗುತ್ತೆ, ನೀವು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಣ್ಣ ವ್ಯಾಗನರ್ದ್ ಆಯ್ತು, ಇವಾಗ ಎಕ್ಸ್ಪ್ರೆಸ್ ಆಗೋಣ ಅಣ್ಣ. ಎಕ್ಸ್ಪ್ರೆಸ್ ಅದು ಡೀಟೇಲ್ ಹೇಳಿ. ಎಕ್ಸ್ಪ್ರೆಸ್ ಎಲ್ಲ ಕೂಡ 22 ಮಾಡಲು ಸಿಂಗಲ್ ಓನರ್. ಇದು ಎಲ್ಲಾ ಎಕ್ಸ್ಪ್ರೆಸ್ ಅನ್ನು 22 ಮಾಡಲು ಸಿಂಗಲ್ ಓನರ್. ಹೌದು. 235 255 235 255 ಇದು ಪೇಂಟಿಂಗ್ 20,000 ಎಕ್ಸ್ಟ್ರಾ ಆಗುತ್ತೆ. 20,000 ಎಕ್ಸ್ಟ್ರಾ ಆಗುತ್ತೆ. ಸೇಮ್ ಆಸ್ ಇಟ್ ಈಸ್. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದ್ರಲ್ಲೂ ಅಷ್ಟೇನೆ, ನೀವು ಯಾವ ಗಾಡಿನಾದ್ರೂ ಬಂದು ನೋಡಿ ತಗೊಬಹುದು. ನೋಡಿ ಪೇಂಟಿಂಗು, ಪಾಲಿಶು, ಟಿಂಕರಿಂಗು, ಸ್ಟಿಕ್ಕರಿಂಗು ಎಲ್ಲದಕ್ಕೂ ನೋಡಿ. ಇದಕ್ಕೂ ಅಷ್ಟೇ ವೀಲ್ ಕ್ಯಾಪ್ ಕೂಡ ಹಾಕೊಡ್ತಾರೆ. ಇದಕ್ಕೂ ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ ಇರೋದು ನೋಡಿ. ಎಲ್ಲದನ್ನು ಬ್ರ್ಯಾಂಡ್ ನ್ಯೂ ಟೈರ್ ಇರುವಂಥದ್ದು, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂಥ ವೆಹಿಕಲ್ಗಳೇನೆ. ಹಾಗೆ ನಾನು ಇಂಟೀರಿಯರ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರೋದು. ಸೀಟ್ ಕವರ್ಸ್ ನೋಡಿ, ಕೆಲವು ಗಾಡಿಗಳಿಗೆ ಹಿಂದೆ ಇರೋ ಸೀಟ್ ಕವರ್ಸ್ ಆ ಕವರ್ ಕೂಡ ತೆಗ್ದಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂಥ ವೆಹಿಕಲ್ಗಳನ್ನೇ ಕೊಡ್ತಾರೆ. ಎಲ್ಲದು ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಇದು 235 ಮತ್ತೆ 255 ಎರಡು ವೆರೈಟಿ ಇದೆ ಇದ್ರಲ್ಲೂ. ಅಣ್ಣ ಇದು 100 ಗಾಡಿ ಇದೆ ಕೂಡ 100 ವೆಹಿಕಲ್ಸ್ ಇದೆ. ಎಲ್ಲ ಕೂಡ ಸಿಂಗಲ್ ಓನರ್, ಎಲ್ಲ 22 ಮಾಡಲ್ 22 ಮಾಡಲು ಸಿಂಗಲ್ ಓನರ್. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಮೇ ಜೂನ್ ವರೆಗೂ ಬರುತ್ತೆ. ಜೂನ್ ವರೆಗೂ FC ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ಜೂನ್ ವರೆಗೂ ಬರುತ್ತೆ. ಮೇ ಜೂನ್ ವರೆಗೂ ಎಲ್ಲದು ರನ್ನಿಂಗ್ ಇರುವಂತದ್ದು. ಇದು ಕೂಡ ನಿಮ್ಗೆ ಲೋನ್ ಆಪ್ಷನ್ ಅಂತ ಬಂದ್ರೆ ನಿಮ್ಗೆ 2 ಲಕ್ಷದವರೆಗೂ ಲೋನ್ ಆಗುತ್ತೆ. 180 to 2 lakhs ಆಗುತ್ತೆ. 180 to 2 lakh ಆಗುತ್ತೆ. 50,000 ಇದ್ರೆ 50,000 ಇಟ್ಕೊಂಡ್ಬಂದ್ರೆ ಸಾಕು. ಇದು ಮಾಡಿಸ್ಕೊಡ್ತೀನಿ ನೋಡಿ. ಇದು ಒಂದು 50,000 ಇಟ್ಕೊಂಡ್ಬಂದ್ರೆ ಸಾಕು. ಇದು ಕೂಡ ಮನೆಗೆ ತಗೊಂಡೋಗ್ಬೋದು. ನಿಮಗೆ ಕಮ್ಮಿ ಇದೆ ನನ್ನ ಹತ್ರ ದುಡ್ಡು ಅಂತ ಹೇಳಿದ್ರೆ ನೋಡಿ, ಎಕ್ಸ್ಪ್ರೆಸ್ ಆಗಿ ಹೋಗ್ಬೋದು. 2,35,000, 2,55,000. ಇಲ್ಲ ನನ್ನ ಹತ್ರ ಒಂಚೂರು ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ವ್ಯಾಗನಾರ್ಗೆ ಹೋಗ್ಬೋದು. ಅದಕ್ಕಿಂತ ಇದು 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ನಿಮ್ಗೊಂದು ದೊಡ್ಡ ಗಾಡಿ ಬೇಕು ಅಂತ ಹೇಳಿದ್ರೆ 100% ವ್ಯಾಗನಾರ್ಗೆ ಹೋಗ್ಬೋದು. ಇಲ್ಲ ಚಿಕ್ಕ ಗಾಡಿ ಬೇಕು ಅಂತ ಹೇಳಿದ್ರೆ 100% ನೀವು ಎಕ್ಸ್ಪ್ರೆಸ್ ಆಗಿ ಹೋಗ್ಬೋದು. 2 ವೆಹಿಕಲ್ ಇದೆ. ಇದು 100 ಇದೆ, ಇದು 200 ಇದೆ ಅಲ್ಲ ಅಣ್ಣ? ಹೌದು. ಇದು ಕೂಡ ಪೆಟ್ರೋಲ್ CNG ಇರುತ್ತೆ, ಕಂಪನಿ ಫಿಟೆಡ್ CNG ನೇ ಇರುತ್ತೆ. ಇದು ಕೂಡ ಪೆಟ್ರೋಲ್ ವಿತ್ CNG ನೇ ನೋಡಿ. ಕಂಪನಿ ಫಿಟೆಡ್ CNG ನೇ ಇರುತ್ತೆ. ಯಾವುದು ಹೊರಗಡೆ ಇರುವಂತ CNG ಗಳ ಇರಲ್ಲ, ಎಲ್ಲ ಕಂಪನಿ ಫಿಟೆಡ್. ಹೊರಗಡೆ ಫಿಟ್ ಮಾಡಿರೋದು ಯಾವ್ದು ಇರಲ್ಲ. ಇದು ನಿಮ್ಗೆ 2028 ವರೆಗೂ ಸರ್ವಿಸ್ ಆಗುತ್ತೆ. CNG ಟ್ಯಾಂಕ್ 2028 ವರೆಗೂ ಸರ್ವಿಸ್ ಆಗಿದೆ ನೋಡಿ. ಯಾವಾಗ್ಲೇ ತೋರಿಸಿದ್ನಲ್ಲ ನೋಡಿ, ಕವರೇ ಓಪನ್ ಆಗಿರಲ್ಲ ಕೆಲವು ಗಾಡಿಗಳದ್ದು. ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಗಳೇ ಇರೋದು.